Question number 94. So nodi, area of the circle x square plus y square is equal to 16. Exterior to the parabola, so y square is equal to 6x. A is at the end. So this is a one family of circle. This is one family of circle. Center 0, 0 and radius 4 units. Right? So this is the circle. Center 0, 0 and radius 4 units. Okay. So this is one family of parabola. It is symmetric about x-axis. It opens to the right. It opens to the right. Okay. So the area bounded by circle and exterior to the parabola. Nothing but this reason. Are you clear? The area bounded by circle and exterior to the parabola. So this is interior of the parabola. This is the exterior of the parabola. So what is the common reason bounded by circle and exterior to the parabola? That is shaded portion. So our part is we need to calculate area of the shaded portion. So it is very little difficult to calculate. First, we know that area of the circle is pi r square. Pi r square. So where r is the radius of the circle. Here radius is 4 units. So 4 square nothing but 16. 16 pi is the area of the circle. Is the total area of the circle is 16 pi. ನಮಗೆ ಟೋಟಲ್ ಸರ್ಕಲ್ ಏರಿಯಾ ಬೇಕಾಗಿಲ್ಲ. ಸೊ ಏನ್ ಶೇಡೆಡ್ ಪೋರ್ಷನ್ ಇದೆ, ಸೊ ಈ ರೀಸನಿನ ಏರಿಯಾ ಬೇಕು. ಓಕೆನಾ? ಹಾಗಾದ್ರೆ ಟೋಟಲ್ ಏರಿಯಾನಲ್ಲಿ ಈ ಅನ್ಶೇಡೆಡ್ ಪೋರ್ಷನ್ ಏನಿದೆ ಅದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ರಿಕ್ವೈರ್ಡ್ ಏರಿಯಾ ಸಿಗುತ್ತೆ. ಕರೆಕ್ಟಾ? ಹಾಗಾಗಿ ಏನ್ ಮಾಡೋಣ, ಸೊ ಈ ಅನ್ಶೇಡೆಡ್ ಪೋರ್ಷನ್ ಏರಿಯಾ ಕ್ಯಾಲ್ಕುಲೇಟ್ ಮಾಡೋಣ ಇವಾಗ. ಸೊ ಆಫ್ಟರ್ ದಟ್, ಸೊ ಡಿಫರೆನ್ಸ್ ಆಫ್ ಏರಿಯಾ ಆಫ್ ದಿ ಸರ್ಕಲ್ ಅಂಡ್ ಸೊ ದಿ ಏರಿಯಾ ಆಫ್ ದ ಅನ್ಶೇಡೆಡ್ ಪೋರ್ಷನ್. ಓಕೆ, ಹಾಗಾದ್ರೆ ಸೊ ಇಲ್ಲಿ ನೀವು ನೋಡಿ, ಇದು ಎಷ್ಟು ಪೋರ್ಷನ್ ಅನ್ನ ಫಸ್ಟ್ ಕೋಡೆಟ್ ಅಲ್ಲಿ ಎಷ್ಟು ಪೋರ್ಷನ್ ಅನ್ನ ಕವರ್ ಮಾಡಿರುತ್ತೋ, ಸೊ ಫೋರ್ತ್ ಕೋಡೆಟ್ ಅಲ್ಲೂ ಅಷ್ಟೇ ಪೋರ್ಷನ್ ಏರಿಯಾನ ಕವರ್ ಮಾಡಿರುತ್ತೆ. ಓಕೆನಾ? ಸೊ ಹಾಗಾದ್ರೆ ನೀವು ಇಲ್ಲಿ ಒಂದು ಕ್ವಶನ್ ಕೇಳ್ಬೋದು, ಸರ್ ಹಾಗೆ ವರ್ಟಿಕಲ್ ಸ್ಟ್ರಿಪ್ ತಗೋಬಹುದಾ? ತಗೊಳಂಗಿಲ್ಲ. ಯಾಕೆಂದ್ರೆ ನೋಡಿ, ಸೊ ಅಪ್ ಟು ಈ ಪಾಯಿಂಟ್ ವರ್ಗು ವರ್ಟಿಕಲ್ ಸ್ಟ್ರಿಪ್ ತಗೊಂಡ್ರೆ ಸೊ y ಸ್ಕ್ವೇರ್ ಇಸ್ ಈಕ್ವಲ್ ಟು 8x ಇದೆ, y ಸ್ಕ್ವೇರ್ ಇಸ್ ಈಕ್ವಲ್ ಟು 6x ಇದೆ. ಬಟ್ ಆಫ್ಟರ್ ಸೊ a point of intersection of parabola and circle, so curve change ಆಗುತ್ತೆ. ಹಾಗಾದ್ರೆ ಸೊ y ಅಂತ ನೋಡಿದ್ರೆ ಸ್ಕ್ವೇರ್ ರೂಟ್ ಆಫ್ 16 ಮೈನಸ್ x ಸ್ಕ್ವೇರ್ ಬರುತ್ತೆ ಆಫ್ಟರ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದಿಸ್ ಟು ಕರ್ವ್. ಹಾಗಾದ್ರೆ ಇಲ್ಲಿ ಎರಡು ಪೋರ್ಷನ್ ಅನ್ನು ನೋಡ್ಬೇಕಾಗುತ್ತೆ. ಸೊ 0 ಟು ಸೊ ಈ ಲೈನ್ ನೋಡ್ಬೇಕಾಗುತ್ತೆ, 0 ಟು ಈ ಲೈನ್ ಸೊ ಒಂದು ಇಂಟಿಗ್ರೇಷನ್ ಮಾಡ್ಬೇಕಾಗುತ್ತೆ. ಈ ಪಾಯಿಂಟ್ ಇಂದ ಈ ಇಲ್ಲಿವರೆಗೆ ಏನಿದೆ ಅಂದ್ರೆ ಅಪ್ ಟು 4 ವರ್ಗುನು ಸೊ ಇದನ್ನ ಒಂದು ಕರ್ವ್ ಅನ್ನ ತಗೋಬೇಕಾಗತ್ತೆ. ಅಂದ್ರೆ ಇವೆರಡು ಸಿಮಿಟ್ರಿ ಇರೋದ್ರಿಂದ ಸೊ ಇದನ್ನ 2 ಟೈಮ್ಸ್ ತಗೊಂಡ್ರೆ ಇದನ್ನ 2 ಟೈಮ್ಸ್ ತಗೊಂಡ್ರೆ ರೈಟ್ ರಿಕ್ವೈರ್ಡ್ ಏರಿಯಾ ಸಿಗುತ್ತೆ. ಹೌದಲ್ವಾ? ಇದನ್ನ 2 ಟೈಮ್ಸ್ ತಗೊಂಡ್ರೆ ಈ ಏರಿಯಾನು ಕವರ್ ಆಗುತ್ತೆ. ಸೊ ಇದನ್ನ 2 ಟೈಮ್ಸ್ ತಗೊಂಡ್ರೆ ಇದು ಕವರ್ ಆಗುತ್ತೆ. ಬಟ್ ಈ ಪೋರ್ಷನ್ ಅಲ್ಲಿ ಸೊ ವಾಟ್ ಈಸ್ ದ ಹೈಟ್ ಅಂತಂದ್ರೆ ಸೊ y ಸ್ಕ್ವೇರ್ ಇಸ್ ಈಕ್ವಲ್ ಟು 6x ಅಂದ್ರೆ y ಇಸ್ ಈಕ್ವಲ್ ಟು ರೂಟ್ 6 ಇಂಟು ರೂಟ್ ಎಕ್ಸ್. ಬಟ್ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೂ ವಾಟ್ ಈಸ್ ದ ಲೋಕಸ್ ಅಂತ ನೋಡಿದ್ರೆ, ಸೊ ನಾವು ವರ್ಟಿಕಲ್ ಸ್ಟ್ರಿಪ್ ಅನ್ನ ಡ್ರಾ ಮಾಡಿದ್ರೆ ಸೊ ಈ ಲೋಕಸ್ ಏನಿರುತ್ತೆ ಅಂದ್ರೆ y ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 16 ಮೈನಸ್ x ಸ್ಕ್ವೇರ್ ಇರುತ್ತೆ. ಕರೆಕ್ಟ್ ಅಲ್ವಾ? ಇದು ನಮಗೆ ಕ್ಲಿಯರ್ ಆಗ್ಬೇಕು. ಇದು ಕ್ಲಿಯರ್ ಆದ್ರೆ ನಮಗೆ ಹೋಲ್ ಪ್ರಾಬ್ಲಮ್ ನಮಗೆ ಸೊ ಅರ್ಥ ಆಗುತ್ತೆ. ಹಾಗಾದ್ರೆ ಸೊ ಈ ಲೈನ್ ಏನಂತ ಬೇಕು, ಈ ಲೈನ್ ಏನಂತ ಬೇಕಂದ್ರೆ ಸೊ ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ x ಕೋಆರ್ಡಿನೇಟ್ ಸಿಗುತ್ತೆ. x ಕೋಆರ್ಡಿನೇಟ್ ಇಸ್ ನಥಿಂಗ್ ಬಟ್ ಒಂದು ವರ್ಟಿಕಲ್ ಲೈನ್ ಪ್ಯಾರಲಲ್ ಟು ವಾಟ್ ಸೊ y ಆಕ್ಸಿಸ್. ಹಾಗಾದ್ರೆ ಸೊ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ 2 ಕರ್ವ್ಸ್ ಅನ್ನ ಹೇಗೆ ಸಾಲ್ವ್ ಮಾಡೋದು? ಸೊ ಒಂದು ಕರ್ವ್ ಅನ್ನ ಇನ್ನೊಂದು ಕರ್ವ್ ಅಲ್ಲಿ ಸೊ ಜಸ್ಟ್ ಬರೆದರೆ ನಮಗೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸಿಗುತ್ತೆ. ಹೌದಲ್ವಾ? ಹಾಗಾದ್ರೆ ಸೊ ಸಾಲ್ವಿಂಗ್ ದೀಸ್ ಟು ಕರ್ವ್ ಸೊ ಏನ್ ಸಿಗುತ್ತೆ ನಮ್ಗೆ? ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸಿಗುತ್ತೆ. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸಿಗುತ್ತೆ ನಮ್ಗೆ ವರ್ಟಿಕಲ್ ಲೈನ್ ಸಿಗುತ್ತೆ. ಅಂದ್ರೆ ಸೊ 0 ಟು ಸಮ್ ಪಾಯಿಂಟ್ 4 ಇಂಟಿಗ್ರೇಟ್ ಮಾಡಬಹುದು ಡಿಫರೆಂಟ್ ಕರ್ವ್ ಅಲ್ಲಿ. ಓಕೆನಾ? ಎಸ್, ಅರ್ಥ ಆಗಿದೆಯಾ? ಸೊ ಹಾಗಾದ್ರೆ ಸಾಲ್ವ್ ಮಾಡಿ, ಎರಡು ಕರ್ವ್ ಅನ್ನ ಸಾಲ್ವ್ ಮಾಡಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಸಿಗುತ್ತೆ. x ಸ್ಕ್ವೇರ್ ಪ್ಲಸ್
y square is equal to 16. So y square is equal to 6x. Okay na? So equation is called as equation 2 is called as equation 1. Equation 2 write in equation 1 implies what? X square. So y square nothing but 6x is equal to 16. Is equal to 16. ಬರಿಬಹುದಾ? Yes. So x square plus 6x minus 16 is equal to 0. This is a quadratic equation, right? So ಇಲ್ಲಿ ಇವಾಗ minus 16 ಗೆ ಎರಡು ನಂಬರ್ ಹುಡುಕಿ. ಸೊ ಯಾವ್ದು ಹುಡುಕ್ತೀರಾ? ಸೊ 8 2s 8 2s. ಸೊ ಇದನ್ನ ಮೈನಸ್ ತಗೋಣ, ಇದನ್ನ ಪ್ಲಸ್ ತಗೋಣ. 8 2s 8 minus 2s ಏನಾಗುತ್ತೆ? minus 16 ಆಗುತ್ತೆ. ಎರಡನ್ನು ಆಡ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಸೊ ಪ್ಲಸ್ 6 ಬರುತ್ತೆ. ಹಾಗಾದ್ರೆ ಸೊ x square plus 8x minus 2x minus 16 is equal to 0. From first to term x is common, x plus 8. So next two term ಅಲ್ಲಿ common ಏನಿದೆ? minus 2 is common, x minus plus x plus 8 is equal to 0. So x is equal to minus 8, x is equal to 2. ಹಾಗಾದ್ರೆ so minus 8 and 2, minus 8 and 2. So minus 8 ಅಂದ್ರೆ ಈ ಕಡೆ ಬಂತು, x is equal to minus 8 ಇದೆ. ಹಾಗಾದ್ರೆ so this is minus 2, sorry plus 2. ಕರೆಕ್ಟಾ? ಕರೆಕ್ಟ್ ಇದೆಯಾ? ಹಾಗಾದ್ರೆ ಸೊ ಈ ಪಾಯಿಂಟ್ ಏನು? x is equal to 2. ಹಾಗಾದ್ರೆ 0 to 2. ಸೊ ಹೈಟ್ ಆಫ್ ದಿ ಫಂಕ್ಷನ್ ನೋಡೋಣ, ಅಂದ್ರೆ ಸೊ ಲೋಕಸ್ ನೋಡ್ಕೊಳ್ಳೋಣ. ಸೊ 2 to 4. ಸೊ 1 ಫಂಕ್ಷನ್ ತಗೊಳ್ಳೋಣ, ಹೌದಲ್ವಾ? ಎಸ್. ಸೊ ಏರಿಯಾ ಕ್ಯಾಲ್ಕುಲೇಟ್ ಮಾಡಿ, ಆ ಅನ್ಶೇಡೆಡ್ ಪೋರ್ಷನ್ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ನಾನು ಇವಾಗ. ಸೊ a1 is equal to 2 times 0 to 2, 2 times 0 to 2. So what is f of x? What is f of x? What is f of x? So this is the curve, right? Y square is equal to 6x. ಅಂದ್ರೆ ಏನಾಯ್ತು? root 6 into root x into dx. ಯಾಕಂದ್ರೆ f of x ಅಲ್ವಾ? f of x nothing but y. ಹಾಗಾದ್ರೆ y is equal to what? ಅಂದ್ರೆ root 6 into root x. ಓಕೆನಾ? ಹಾಗಾದ್ರೆ 2 times root 6. So root x integration x power 3 by 2 divided by so 3 by 2. So limits from 0 to 2. So 2 times root 6 ಅಂದ್ರೆ ಏನಾಗುತ್ತೆ ಇಲ್ಲಿ? ಸೊ 2 power 3 by 2, 2 power 3 by 2 ಅಂದ್ರೆ so 2 power 3 by 2 nothing but 2 power 3 whole power 1 by 2. So 2 power 3 is 8. So the square root of 8 is 2 root 2. Okay na? So 2 root 2 divided by 3 by 2 ಅಂದ್ರೆ ಏನಾಗುತ್ತೆ? So 2 by 3, right? So lower limit substitute ಮಾಡಿದ್ರೆ 0 ಆಯ್ತು. ಓಕೆನಾ? ಹಾಗಾದ್ರೆ ಇಲ್ಲ ನೋಡಿ, so 2 into 2 into 2, so 8 into root 12 divided by 3. So ಅಂದ್ರೆ ಇಲ್ಲಿ 4 ಅನ್ನ is root 12 ಅಂತ ಬರೆದೆ 4 into 3 ಅಂತ ಬರ್ಕೋಬಹುದು. So square root of 4 ಅಂದ್ರೆ 2 ಅಂದ್ರೆ 16 times root 3. So divided by 3. So ಇಲ್ಲಿ root 3 ಇದೆ, so ಇಲ್ಲಿ 3 ಇದೆ, ಅಂದ್ರೆ root 3 into root 3 ಅಂತ ಬರೀಬಹುದು. So ಅಂದ್ರೆ ಏನಾಗುತ್ತೆ? 16 by root 3 ಅಂತ ಬರ್ಕೋಬಹುದಾ? ಸೊ ನೋಡಿ, ಈ ಪೋರ್ಷನ್ ಏನಿದೆ, ಸೊ ಈ ಪೋರ್ಷನ್ 16 by root 3 ಬಂತು, 16 by root 3 ಬಂತು. ಓಕೆನಾ? ಸೊ ನೆಕ್ಸ್ಟ್ ಈ ಪೋರ್ಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಇವಾಗ, ರೈಟ್? ಅದನ್ನ a2 ಅನ್ಕೊಳ್ಳೋಣ. ಓಕೆ, ಹಾಗಾದ್ರೆ ಇಂಟಿಗ್ರೇಷನ್ ಫ್ರಮ್ ಸೊ 2 times ಇಂಟಿಗ್ರೇಷನ್ ಫ್ರಮ್ ಸೊ 2 to 4, ಇಂಟಿಗ್ರೇಷನ್ ಫ್ರಮ್ 2 to 4, ಇಂಟಿಗ್ರೇಷನ್ ಫ್ರಮ್ 2 to 4. ಸೊ ವಾಟ್ ಈಸ್ f of x here? ಸೊ ವಾಟ್ ಈಸ್ f of x ಅಂದ್ರೆ ಈ ಕರ್ವ್ ಏನಿದೆ ಅದನ್ನು ಸಾಲ್ವ್ ಮಾಡ್ಕೋಬೇಕು y ಗೆ. ಹಾಗಾದ್ರೆ this is x square plus y square is equal to 16. So what is y ಅಂತ ನೋಡೋದ್ರಲ್ಲಿ square root of what? 4 square minus x square. So we know that integration of a square minus x square into dx, right? So 2 into x by 2, right? X by 2 into square root of a square minus x square plus a square by 2 into sine inverse x by a. Am I right? So integration from 2 to 4. So when I apply the upper limit, so ಏನಾಯ್ತು? 4 square 16 ಅಂದ್ರೆ ಈ ಪಾರ್ಟ್ 0 ಆಯ್ತು ಅಪ್ಪರ್ ಲಿಮಿಟ್ ಕೊಟ್ಟಾಗ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಸೈನ್ ಇನ್ವರ್ಸ್ 4 by 4 is 1, ಸೈನ್ ಇನ್ವರ್ಸ್ 1 is 5 by 2 ಅಂದ್ರೆ ನೋಡ್ಕೊಳ್ತು. ಸೊ 2 into 4 square by 2 into sine inverse 1 is 5 by 2. ಹಾಗಾದ್ರೆ ಸೊ 2 into what? ಸೊ ಅಪ್ಪರ್ ಲಿಮಿಟ್ ನೋಡ್ಕೊಳ್ಳಿ. ಸೊ ಇಸ್ ಈ ಪಾರ್ಟ್ 0 ಆಗುತ್ತೆ. 16 by 2 ಅಂದ್ರೆ 8. ಸೊ into 5 by 2, right? Okay. Next lower limit.
ಸೊ 2 ಕೊಡಿ. ಸೊ ನೋಡಿ ಇಲ್ಲಿ, ಸೊ 2 ಕೊಟ್ಟಾಗ ಏನಾಗುತ್ತೆ 4. ಸೊ ಇಲ್ಲಿ 2 ಕೊಟ್ರೆ ಸೊ 2 ಕ್ಯಾನ್ಸಲ್ ಆಗಿ 1 ಆಯ್ತು. ಅಂದ್ರೆ 16 ಮೈನಸ್ 4 12 ಆಯ್ತು, ಅಂದ್ರೆ ರೂಟ್ 12. ಸೊ ರೂಟ್ 12 ವ್ಯಾಲ್ಯೂ ಏನಾಗುತ್ತೆ? ಸೊ ರೂಟ್ 12 ನಥಿಂಗ್ ಬಟ್ 2 ರೂಟ್ 3. ಕರೆಕ್ಟಾ? 2 ರೂಟ್ 3 ಪ್ಲಸ್ here 8 16 by 2 ಅಂದ್ರೆ 16 by 2 is 8. here sin inverse 2 by 4 ಅಂದ್ರೆ ಏನಾಯ್ತು? 1 by 2 ಆಯ್ತು. ಅಂದ್ರೆ sin inverse 1 by 2 is pi by 6. ಕರೆಕ್ಟಾ? this is the pi by 6. ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. ಸೊ 2 into ಸೊ ಇಲ್ಲಿ 2 1s 2 4s ಅಂದ್ರೆ 4 pi ಆಗುತ್ತೆ. ಸೊ ಇಲ್ಲಿ 2 3s 2 4s. ಓಕೆ, ಅಂದ್ರೆ 4 pi minus 2 root 3 plus 4 pi by 3. 4 pi by 3. ಓಕೆ, ಸೊ ಇವಾಗ ನಮಗೆ ಸೊ ಈ ಟೋಟಲ್ ಏರಿಯಾ ಗೊತ್ತಾಯ್ತು. ಸೊ ಈ ಟೋಟಲ್ ಏರಿಯಾ ಗೊತ್ತಾಯ್ತು. ಸೊ ಟೋಟಲ್ ಏರಿಯಾ ಅಂದ್ರೆ ಸರ್ಕಲ್ ಏರಿಯಾ ಗೊತ್ತು ನಮ್ಗೆ. ಓಕೆನಾ? ಸೊ ಏನು 16 pi. 16 pi ಅಲ್ಲಿ ಎರಡು ವ್ಯಾಲ್ಯೂನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಏರಿಯಾ ಬೌಂಡೆಡ್ ಬೈ ಸೊ ಸರ್ಕಲ್ ಅಂಡ್ ಎಕ್ಸ್ಟೀರಿಯರ್ ಟು ದ ಪ್ಯಾರಾಬೋಲಾ ಸಿಗುತ್ತೆ. ಆಮ್ ಐ ರೈಟ್? Are you clear? Okay. Yes. So required area is equal to, so total area of the circle is 16 pi. We know that, minus 16 by root 3. 16 by root 3 minus so this much. Andre ಏನಾಯ್ತು? So minus ಅಂದ್ರೆ 8 pi minus 8 pi. So minus into minus ಏನಾಗುತ್ತೆ? ಪ್ಲಸ್ ಆಗುತ್ತೆ. ಅಂದ್ರೆ 4 times root 3. 4 times root 3. So minus 8 times ಅಂದ್ರೆ 8 pi by 3 minus 8 pi by so 3. So this is a required answer. ಇದನ್ನ ಸಾಲ್ವ್ ಮಾಡಬೇಕು. ನೋಡಿ ಇಲ್ಲಿ pi ಇರೋನೆಲ್ಲ ಒಂದು ಗ್ರೂಪ್ ಮಾಡ್ಕೊಳ್ಳಿ. ಸೊ 16 by root 3 6 plus 14 by 4 times root 3 ನ ಒಂದು ಗ್ರೂಪ್ ಮಾಡ್ಕೊಳ್ಳಿ. ಸೊ 16 pi. ಸೊ here minus 8 pi ಇದೆ, ಅಂದ್ರೆ ಏನ್ ಬರ್ಕೋಬಹುದು? 8 pi minus 8 pi by 3, right? Here 4 times root 3 minus 16 by root 3. Okay, so here 3 is LCM. ಈ ಎರಡು ಟರ್ಮ್ ನೋಡ್ಕೊಳ್ಳಿ. 3 is LCM ಅಂತಂದ್ರೆ ಸೊ 8 3 24 ಅಂದ್ರೆ 24 pi. ಸೊ here 8 ಅಂತಂದ್ರೆ ಸೊ 16 pi by 3. 16 pi by 3 plus here root 3 into root 3 so 3 ಆಗುತ್ತೆ. 4 3 is 12 minus 16 by root 3. Okay, yes, 16 pi divided by 3. So plus here 12 minus 16 ಅಂದ್ರೆ minus 4 by root 3. 4 by root 3. Okay na? Right? So this is the required answer. Right? This is the required area. So ಈ ಏರಿಯಾ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಸೊ ಏರಿಯಾ ಬೌಂಡೆಡ್ ಬೈ ಸರ್ಕಲ್ ಅಂಡ್ exterior to the parabola. Exterior to the parabola. Okay.